ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2025ನೇ ಸಾಲಿನ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಸೀಟು ಹಂಚಿಕೆ ಮಾಡಲಿಕ್ಕೆ, ಕೌನ್ಸಿಲಿಂಗ್ ಶುರು ಮಾಡಲಿಕ್ಕೆ ಎಲ್ಲ ಥರದ ವ್ಯವಸ್ಥೆಯನ್ನು ಈಗಾಗಲೇ ನಾವು ಮಾಡಿಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ನಾವು ತಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋದಕ್ಕೆ ಹೇಳಿದ್ವಿ. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಸಹ ಮಾಡಿಕೊಂಡಿದ್ದೀರಾ. ಅದರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಿತ್ತು ಅಂತಂದರೆ ಅದನ್ನು ಸರಿಪಡಿಸ್ಕೊಳ್ಳಲಿಕ್ಕೆ ಸಹ ಅಂತಿಮವಾಗಿ ನಾವು 2, 3 ಮತ್ತು 4ನೇ ತಾರೀಕು ತಮಗೆ KEAಗೆ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಸರಿಪಡಿಸ್ಕೊಳ್ಳಲಿಕ್ಕೆ ಸಹ ವಿನಂತಿಯನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೀವಿ. ಮುಂದುವರೆದು ನೀಟ್ ರಿಸಲ್ಟ್ ಬಂದಿದೆ. ಬಟ್ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀಟ್ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳ ರ್ಯಾಂಕ್ ಡಿಸ್ಪ್ಲೇ ಆಗಿಲ್ಲ ಅನ್ನುವಂಥದ್ದು ಕೆಲವು ಪೋಷಕರು ಕೇಳ್ತಾ ಇದ್ದೀರಾ. ತಮಗೆಲ್ಲ ಗೊತ್ತಿರುವಂತೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನೀಟ್ ಪರೀಕ್ಷೆಯನ್ನು ನಡೆಸ್ತಾರೆ. ಅವರು ನೀಟ್ ರಿಸಲ್ಟನ್ನು ಪಬ್ಲಿಷ್ ಮಾಡಿದ್ದಾರೆ. ಏನು ನಮಗೆ ಎಲಿಜಿಬಲ್ ಆಗಿರುವಂತಹ ವಿದ್ಯಾರ್ಥಿಗಳ ಡೇಟಾವನ್ನು KEAಗೆ ಇನ್ನೂ ಅವರು ಕೊಟ್ಟಿಲ್ಲ. ಒಂದ್ಸರಿ ಅವರು ಕೊಟ್ಟು 1 ದಿವಸದಲ್ಲಿ ನಾವು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಮ ರ್ಯಾಂಕ್ ಡಿಸ್ಪ್ಲೇ ಆಗುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ, ಅದನ್ನು ತಮಗೆ ಕಮ್ಯುನಿಕೇಟ್ ಮಾಡ್ತೀವಿ. ಆಮೇಲೆ ಕೆಲವರು ಹೊಸದಾಗಿ ಸಹ ರಿಜಿಸ್ಟ್ರೇಷನ್ನೇ ಮಾಡಿಲ್ಲ, ನಾವು ನೀಟ್ ಮುಖಾಂತರ ಮಾತ್ರ ಸೀಟನ್ನು ಪಡೆಯುವವರಿದ್ದೀವಿ, ಮ್ಯಾನೇಜ್ಮೆಂಟು, NRI ಮತ್ತೊಂದು ಅಂತ ಹೇಳಿದರೆ ತಮಗೆ ಅಂತಿಮವಾಗಿ ಸಹ ನಾವು ನಮಗೆ ಡೇಟಾ ಬರ್ತಿದ್ದಂಗೆ ಒಂದು 2-3 ಡೇಸ್ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಸಹ ಅವಕಾಶವನ್ನು ಕೊಡ್ತೀವಿ. ಇವತ್ತು ನಾನು ನಿಮ್ಮ ಮುಂದೆ ಬಂದಿರುವಂಥದ್ದು ಬಹುಮುಖ್ಯವಾದಂತಹ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಒಂದು ವಿವರಣೆಯನ್ನು ನೀಡಲಿಕ್ಕೆ ನಾನಿವತ್ತು ನಿಮ್ಮ ಮುಂದಿದ್ದೀನಿ. ತಮಗೆಲ್ಲ ಗೊತ್ತಿರುವಂತೆ ತಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ QR ಕೋಡ್ ಸಹ ಇದೆ, ತಾವೀಗಾಗಲೇ ನೋಡಿದ್ದೀರಾ. ನೆಕ್ಸ್ಟ್ ನಾವು ಮುಂದಿನ ವಾರದಲ್ಲಿ ನಾವು ಕೌನ್ಸಿಲಿಂಗ್ ಶುರು ಮಾಡಿದರೆ, ಕೌನ್ಸಿಲಿಂಗ್ ಅಂದರೆ ತಮಗೆಲ್ಲ ಗೊತ್ತಿದೆ, ಆಪ್ಷನ್ ಎಂಟ್ರಿ ಮಾಡುವಂತಹದ್ದು ಬಹುಮುಖ್ಯವಾದಂತಹ ಘಟ್ಟ. ಆಪ್ಷನ್ ಎಂಟ್ರಿ ಮಾಡಿದ ಆಧಾರದ ಮೇಲೆ ನೀವು ಈಗಾಗಲೇ ಅರ್ಜಿಯಲ್ಲಿ ಸಲ್ಲಿಸಿರುವಂತಹ ಮಾಹಿತಿ, ಮೀಸಲಾತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಧರಿಸಿ ತಮಗೆ ಬೆಸ್ಟ್ ಸೀಟು ಹಂಚಿಕೆ ಮಾಡುವಂಥದ್ದು ವ್ಯವಸ್ಥೆ ನಮ್ಮಲ್ಲಿರುವಂಥದ್ದು. ನಾನು ನಿಮಗೆ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡುವಂತಹ ಪ್ರಕ್ರಿಯೆಗೆ ಈ ಹಿಂದೆ ಸೀಕ್ರೆಟ್ ಕೀ, ಪಾಸ್ವರ್ಡ್ ಮತ್ತು ಲಾಗಿನ್ ಅನ್ನು ನಾವು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಕೊಟ್ಟಿದ್ವಿ. ಆ ಜಾಗದಲ್ಲಿ ಈ ಬಾರಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಾವು QR ಕೋಡನ್ನು ಕೊಟ್ಟಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಪೋಷಕರ ಗಮನಕ್ಕೆ, ತಾವು QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ನಿಮ್ಮ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ನಂತರ ತಾವು ತಮ್ಮ ಫೇಸನ್ನು ವೆಬ್ ಕ್ಯಾಮಲ್ಲಿ ತೋರಿಸುವಂಥದ್ದು ಹಾಗೂ ತಾವು ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ತಾವು ರಿಜಿಸ್ಟರ್ ಮಾಡಿರುವಂತಹ ಮೊಬೈಲ್ಗೆ OTP ಬರುತ್ತೆ. ಇದನ್ನು ಎಂಟ್ರಿ ಮಾಡಿದರೆ ನೀವು ಆಪ್ಷನ್ ಎಂಟ್ರಿ ಮಾಡುವಂತಹ ಲಾಗಿನ್ ಓಪನ್ ಆಗುತ್ತೆ. ಆಪ್ಷನ್ ಎಂಟ್ರಿ ಮಾಡುವ ಪೂರ್ವದಲ್ಲಿ ತಾವು ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸ್ವಲ್ಪ ಹೋಮ್ವರ್ಕನ್ನು ತಾವು ಮಾಡಿಕೊಳ್ಬೇಕು ಅಂತೇಳಿ ನನ್ನ ವಿನಂತಿ. 1 ವಾರ ಇನ್ನೂ ಸಮಯ ಇದೆ. ತಮಗೆ ಗೊತ್ತಿರುವಂತೆ ಮೆಡಿಕಲ್ಲು, ಡೆಂಟಲ್ಲು, ಆಯುಷು, ಇಂಜಿನಿಯರಿಂಗು, ಫಾರ್ಮ್ ಸೈನ್ಸಸ್ಸು ಮತ್ತು ವೆಟರ್ನರಿ, ನರ್ಸಿಂಗು, B.Pharm ಈ ಎಲ್ಲ ಸೀಟ್ಗಳ ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ನಾವು ಒಮ್ಮೆನೇ ಓಪನ್ ಮಾಡ್ತೀವಿ. ತಾವು ಎಲ್ಲ ಆಪ್ಷನ್ ಎಂಟ್ರಿಯನ್ನು, ಪ್ರಿಯಾರಿಟಿಯನ್ನು ತಾವು ಕೊಡ್ತೀರಾ. ಅದರಲ್ಲಿ ತಮ್ಮ ರ್ಯಾಂಕ್ ಆಧರಿಸಿ, ತಮ್ಮ ಪ್ರಿಯಾರಿಟಿ ಆಧರಿಸಿ ನಾವು ಸೀಟನ್ನು ಹಂಚಿಕೆ ತಮಗೆ ಮಾಡುವಂಥದ್ದು. ತಾವು ಆಪ್ಷನ್ ಎಂಟ್ರಿ ಪೂರ್ವದಲ್ಲಿ ಹೋಮ್ವರ್ಕ್ ಯಾಕೆ ಮಾಡಬೇಕು ಅಂತಂದರೆ, ನೀವು ಎಷ್ಟು ಆಪ್ಷನ್ ಬೇಕಾದ್ರೂ ಎಂಟ್ರಿ ಮಾಡ್ಬೋದು, ಅದಕ್ಕೆ ಲಿಮಿಟ್ ಇಲ್ಲ. ಆದರೆ ತಮ್ಮ ಪ್ರಿಯಾರಿಟಿ ಏನು ತಾವು ಟಿಕ್ ಮಾಡ್ತೀರಾ, ತಮಗೆ ಬೆಸ್ಟ್ ಫಸ್ಟು ಈ ಕಾಲೇಜ್ ಸಿಕ್ಬೇಕಪ್ಪ, ನನಗೆ ಈ ಕಾಲೇಜು ಕೋರ್ಸ್ ಸಿಕ್ಕಬೇಕು, ಒಂದು ವೇಳೆ ಅದು ಸಿಕ್ಕಿಲ್ಲ ಅಂತಂದರೆ ನನಗೆ ಈ ಕಾಲೇಜು, ಈ ರೀತಿ ತಾವು ಸ್ವಲ್ಪ ಪೆನ್ನು ಪೇಪರ್ ತಗೊಂಡು ಕೂತ್ಕೊಂಡು ಕಾಲೇಜುಗಳನ್ನು ಸ್ಟಡಿ ಮಾಡಿ ಕಳೆದ ವರ್ಷದ ಕಟ್ ಆಫನ್ನು ತಾವು ಪರಿಶೀಲನೆ ಮಾಡಿಕೊಂಡು ನೀಟಾಗಿ ಬರೆದಿಟ್ಕೊಂಡು ನಂತರ ನಮ್ಮ ಲಾಗಿನ್ ಓಪನ್ ಮಾಡಿಬಿಟ್ಟು ತಾವು ಆಪ್ಷನ್ ಎಂಟ್ರಿ ಮಾಡಿದ್ದು ಅದು ಕರೆಕ್ಟ್ ಆದಂತಹ ಸರಿಯಾದಂತಹ ಕ್ರಮ. ಇದನ್ನ ನೀವು ಸರಿ ಮಾಡಲಿಲ್ಲ ಅಂತಂದರೆ ಅದರದ್ದು ಪರಿಣಾಮ ಏನಾಗುತ್ತೆ, ಸೀಟು ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ನೀವೇನಾದ್ರೂ ಆ ಕೋರ್ಸನ್ನು ಹಾಕಿರಲಿಲ್ಲ, ನಿಮ್ಮದು ಒಳ್ಳೆ ರ್ಯಾಂಕ್ ಇತ್ತು, ನಿಮ್ಮ ಸ್ನೇಹಿತ ಕಡಿಮೆ ರ್ಯಾಂಕ್ ಇದ್ರೂ ಆ ಕೋರ್ಸ್ ಹಾಕಿದ್ದ, ಅವಾಗ ಅವನಿಗೆ ಸಿಕ್ಬಿಡುತ್ತೆ. ಆ ಟೈಮಲ್ಲಿ ನೀವು ಮತ್ತೆ ಹೊಸದಾಗಿ ನಾನು ಆಪ್ಷನ್ ಎಂಟ್ರಿ ಮಾಡ್ತೀನಿ ಅಂತಂದರೆ ಎಲ್ಲ ಅವಕಾಶ ಇರಲ್ಲ. ಓಕೆ, ಈಗ ನಮ್ಮದು ಲಾಗಿನ್ ಆಗಿದ್ದೀರಾ. ತಾವು ಲಾಗಿನ್ ಆದ ನಂತರ ತುಂಬ ಸರಳೀಕರಣ ಮಾಡಿದ್ದೀವಿ ನಾವು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆಪ್ಷನ್ ಎಂಟ್ರಿ ಮಾಡುವಂಥದ್ದು ಯಾವ ರೀತಿ ಅಂತ ಅನ್ನುವಂಥದ್ದನ್ನು ನಾವು ಬಹಳ ಸರಳೀಕರಣ ಮಾಡಿದ್ದೀವಿ. ಈಗ ನಾವು ನೋಡೋಣ. ನೀವು ಒಂದ್ಸರಿ ಲಾಗಿನ್ ಆದ ನಂತರ ಯಾವ ರೀತಿ ನೀವು ವಿವಿಧ ಕಾಲೇಜುಗಳ ವಿವಿಧ ಕೋರ್ಸುಗಳ ಆಪ್ಷನ್ ಅನ್ನು ತಾವು ಎಂಟ್ರಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು
ನಮ್ಮ IT ಸಿಬ್ಬಂದಿ ಎಕ್ಸ್ಪ್ಲೈನ್ ಮಾಡ್ತಾರೆ. ತಾವು ದಯಮಾಡಿ ಇದನ್ನು ಗಮನವಿಟ್ಟು ಕೇಳಿ. ನೀವು ಯಾರ ಮೇಲೆ ಡಿಪೆಂಡ್ ಆಗುವಂಥ ಅಗತ್ಯ ಇಲ್ಲ. ಪ್ರಾಧಿಕಾರ ತುಂಬ ಸರಳೀಕರಣಗೊಳಿಸಿದೆ. ತಾವೇನೇ ಸ್ವತಃ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಓಕೆ, ಬನ್ನಿ ಈಗ ನಾವು ನಮ್ಮ IT ಸಿಬ್ಬಂದಿ ವಿವರಣೆಯನ್ನು ಕೊಡ್ತಾರೆ. ಯಾವ ರೀತಿ ನೀವು ಆಪ್ಷನ್ ಎಂಟ್ರಿ ಮಾಡುವಂಥದ್ದು ಅವಕಾಶಗಳಿದ್ದಾವೆ ಅಂತನ್ನುವಂಥದ್ದನ್ನು ತೋರಿಸಿಕೊಡ್ತಾರೆ. ನಮಸ್ಕಾರ. 2025ನೇ ಸಾಲಿನ ವೃತ್ತಿಪರ ಕೋರ್ಸುಗಳ ಪ್ರವೇಶಾತಿಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅನ್ನತಕ್ಕಂಥ ಒಂದು ಈ ಪ್ರಾತ್ಯಕ್ಷಿಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆಪ್ಷನ್ ಎಂಟ್ರಿ ಮಾಡುವ ಮೊದಲು ಯಾವ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಅದಕ್ಕೆ ಅಗತ್ಯವಿರತಕ್ಕಂತಹ ದಾಖಲೆಗಳೇನು ಅನ್ನೋದನ್ನು ಈಗಾಗಲೇ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಸ್ಕ್ರೀನನ್ನು ಯಾವ ರೀತಿ ಎಂಟ್ರಿ ಆಗಬೇಕು ಅಂದರೆ, ಮೊದಲು KA ವೆಬ್ಸೈಟ್ನಲ್ಲಿ, ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಡ್ಮಿಷನ್ಸ್ ಅಂತ ಇರುತ್ತೆ. ಅಡ್ಮಿಷನ್ಸಲ್ಲಿ UGCET 2025 ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಒಂದು ಲಿಂಕ್ ಇರುತ್ತೆ, UGCET 2025 ಆಪ್ಷನ್ ಎಂಟ್ರಿ ಲಿಂಕ್ ಅಂತ. ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈಗ ನೋಡ್ತಾ ಇರತಕ್ಕಂಥ ಸ್ಕ್ರೀನು ನಿಮಗೆ ಇಲ್ಲಿ ಬರುತ್ತೆ. ಸೊ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಇಟ್ಕೊಂಡಿರಿ. ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ QR ಕೋಡ್ ಇರುತ್ತೆ ಮತ್ತು ಆಪ್ಷನ್ ಎಂಟ್ರಿ CET ನಂಬರು, ಅಪ್ಲಿಕೇಶನ್ ನಂಬರು ಎಲ್ಲ ಕೂಡ ಅಲ್ಲಿ ಇರುತ್ತೆ. ಸೊ ಆ ಲಾಗಿನ್ ಸ್ಕ್ರೀನಲ್ಲಿ ನೀವು ಸ್ಟಾರ್ಟ್ ಸ್ಕ್ಯಾನ್ ಅಂತ ಕೊಟ್ಟಾಗ ಆ QR ಕೋಡನ್ನು ನೀವು ಸ್ಕ್ಯಾನ್ ಮಾಡ್ಕೋಬೇಕು. ಸೊ ಸ್ಟಾರ್ಟ್ ಸ್ಕ್ಯಾನ್ ಕೊಡಿ, QR ಕೋಡನ್ನು ತೋರಿಸಿ, ನಿಮ್ಮ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ. ಆ OTPಯನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕು. QR ಕೋಡು ಎಂಟ್ರಿ ಸ್ಕ್ಯಾನ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಆಪ್ಷನ್ ಎಂಟ್ರಿ CET ನಂಬರ್ ಮತ್ತು ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡೋದ್ರ ಮೂಲಕ ಕೂಡ ನೀವು ಲಾಗಿನ್ ಆಗ್ಬೋದು. ಸೊ ಇದಾದಮೇಲೆ ಇಲ್ಲಿ ನಿಮಗೆ ಫೋಟೋ ಕ್ಯಾಪ್ಚರಿಂಗ್ ಸ್ಕ್ರೀನ್ ಬರ್ತಾ ಇದೆ. ಇಲ್ಲಿ ಸ್ಟಾರ್ಟ್ ಕ್ಯಾಮ್ರಾ ಅಂತ ಇದೆ, ಅಲ್ಲಿ ಕ್ಯಾಮ್ರಾ ಸ್ಟಾರ್ಟ್ ಮಾಡಿ ನಿಮ್ಮ ಫೋಟೋವನ್ನು ಅದು ಲೈವ್ ಕ್ಯಾಪ್ಚರ್ ಮಾಡುತ್ತೆ. ಸೊ ಫೋಟೋ ಕ್ಯಾಪ್ಚರ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಇದೆ. ಸೊ ನೀವು ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಈಗ ನೀವು ನೋಡ್ತಾ ಇರತಕ್ಕಂಥ ಆಪ್ಷನ್ ಎಂಟ್ರಿ ಸ್ಕ್ರೀನ್ ಕಾಣುತ್ತೆ. ಇಲ್ಲಿ ಅಲರ್ಟ್ ಮೆಸೇಜ್ ಇದೆ. ಅಲರ್ಟ್ ಮೆಸೇಜಲ್ಲಿ ನೀವು 750 ರೂಪಾಯಿ ಪೇಮೆಂಟ್ ಮಾಡಬೇಕು ಅಂತ ಅದು ಹೇಳ್ತಾ ಇದೆ. ಸೊ ಅಭ್ಯರ್ಥಿಗಳು ಇಲ್ಲಿ ನೋಡ್ಬೋದು, ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಇದೆ. ಈಗ ಅದು ಎನೇಬಲ್ ಆಗಿಲ್ಲ. ಪೇ ಆನ್ಲೈನ್ ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಎನೇಬಲ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಪೇಮೆಂಟನ್ನು ಮಾಡಬೇಕು. ಪೇಮೆಂಟ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ವಿವಿಧ ರೀತಿಯ ಪೇಮೆಂಟ್ ಗೇಟ್ವೇಗಳಿದೆ. ನಿಮಗೆ ಯಾವುದು ಅನುಕೂಲನೋ ನೀವು ಅದನ್ನು ಆಯ್ಕೆ ಮಾಡ್ಕೋಬಹುದು. ಸೊ ಪೇ ಆನ್ಲೈನ್ ಅಂತ ಆಯ್ಕೆ ಮಾಡಿ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ, ನಂತರ ಇಮೇಲ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ, ಅಲ್ಲಿ ಕಂಟಿನ್ಯೂ ಅಂತ ಕೊಡಿ. ಸೊ ಅಲ್ಲಿ QR ಕೋಡ್ ಸ್ಕ್ಯಾನಿಂಗ್ ಇರುತ್ತೆ. ಸೊ ನೀವು ಪೇಮೆಂಟನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಮಾಡಬೇಕು. ಸೊ ಇಲ್ಲಿ ಟೆಸ್ಟಿಂಗಿಗೋಸ್ಕರ ಅಲ್ಲಿ ₹1 ಅಂತ ತೋರಿಸಿದೆ. ಸೊ ಎಲ್ಲ ಅಭ್ಯರ್ಥಿಗಳು 750 ರೂಪಾಯಿಯನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಪೇಮೆಂಟ್ ಮಾಡಿದ ನಂತರ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದಾದಮೇಲೆ ಸಕ್ಸಸ್ ರಿಪೋರ್ಟ್ ಅಂತಲೂ ಕೂಡ ಇದೆ. ನೀವು ಅದನ್ನು ಕೂಡ ನೋಡಿಬಿಟ್ಟು ಅದನ್ನು ಪ್ರಿಂಟ್ ಕೂಡ ತೆಗೆದು ಇಟ್ಕೋಬಹುದು. ನಂತರ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಸ್ಕ್ರೀನಿಗೆ ಬಂದು ಇಲ್ಲಿ ರಿಫ್ರೆಶನ್ನು ಮಾಡಿ. ಓಕೆ, ಸೊ ರಿಫ್ರೆಶ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಇದೆ ನೋಡಿ, ಈಗ ಅದು ಎನೇಬಲ್ ಆಗಿದೆ. ಸೊ ಇದೇ ರೀತಿ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಅಂತ ನೀವು ನೋಡಬಹುದು. ಡೀಟೇಲ್ಡ್ ಆಪ್ಷನ್ ವರ್ಕ್ಶೀಟ್ ಇದೆ, ಪ್ರಿಂಟ್ ಆಪ್ಷನ್ ಇದೆ, ಅದೇ ರೀತಿ ಇಲ್ಲಿ ರ್ಯಾಂಕ್ಸ್ ಅಂತ ಇದೆ. ನಿಮಗೆ ಬಂದಿರತಕ್ಕಂಥ ಡಿಸಿಪ್ಲಿನ್ ವೈಸ್ ರ್ಯಾಂಕ್ಸ್ ಇಲ್ಲಿ ತೋರಿಸುತ್ತೆ. ನೀವು ಎಷ್ಟು ಡಿಸಿಪ್ಲಿನ್ಗೆ ಎಲಿಜಿಬಲ್ ಇದ್ದೀರಿ, ಎಷ್ಟು ರ್ಯಾಂಕ್ಸ್ ಬಂದಿದೆ ನಿಮಗೆ ಅನ್ನೋದು ಅಲ್ಲಿ ನೀವು ನೋಡಬಹುದು. ರೈಟ್ ಸೈಡ್ ಸ್ಕ್ರೀನಲ್ಲಿ ನಿಮಗೆ ಕೋರ್ಸಸ್ ಅಂತ ಇದೆ, ಕಾಲೇಜಸ್ ಅಂತ ಇದೆ. ಸೊ ನೀವು ಕೋರ್ಸಸ್ ಸೆಲೆಕ್ಟ್ ಮಾಡಿದ್ರೆ ಯಾವ್ಯಾವ ಕೋರ್ಸುಗಳು ನಿಮಗೆ ಅಡ್ಮಿಷನ್ಸ್ಗೆ ಇದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಇಂಜಿನಿಯರಿಂಗು, ಮೆಡಿಕಲ್ಲು, ಈ ರೀತಿ ಪ್ರತಿಯೊಂದು ಇರುತ್ತೆ. ಸೊ ಅದೇ ರೀತಿ ನೀವು ಕಾಲೇಜಸ್ ಅಂತ ಇದೆ. ಸೊ ಆ ಕಾಲೇಜಸನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಯಾವ್ಯಾವ ಕಾಲೇಜುಗಳು ಸರ್ಕಾರದಿಂದ ಅನುಮತಿ ಪಡೆದಿವೆ ಅನ್ನೋದು ಲಿಸ್ಟು ಕೂಡ ಅಲ್ಲಿ ನಿಮಗೆ ಕಾಣಸಿಗುತ್ತೆ. ಲಿಸ್ಟ್ ಆಫ್ ಕಾಲೇಜಸ್ ಅಪ್ರೂವ್ಡ್ ಬೈ ದಿ ಗೌರ್ಮೆಂಟ್ ಫಾರ್ ಸೀಟ್ ಅಲಾಟ್ಮೆಂಟ್, ಇದಿಷ್ಟು ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಡಿಸಿಪ್ಲಿನ್ ವೈಸ್ ಅದು ನಿಮಗೆ ತೋರಿಸುತ್ತೆ. ಸೊ ನಾವು ಇಟ್ ಈಸ್ ಶೋಯಿಂಗ್ ಮೆಡಿಕಲ್ ಕಾಲೇಜ್ ಲಿಸ್ಟ್. ಈಗ ಮೆಡಿಕಲ್ ಕಾಲೇಜ್ ಲಿಸ್ಟ್ ತೋರಿಸ್ತಾ ಇದೆ.
ಸೊ ಇದೇ ರೀತಿ ನಿಮಗೆ ಡೆಂಟಲ್ ಕಾಲೇಜ್ ಲಿಸ್ಟ್ ಬರುತ್ತೆ, ಅದೇ ರೀತಿ ಆಯುಷ್ ಕಾಲೇಜು, ಅದೇ ರೀತಿ ನಿಮಗೆ ಯೋಗ ಆ್ಯಂಡ್ ನ್ಯಾಚುರೋಪತಿ ಮತ್ತು ಆರ್ಕಿಟೆಕ್ಚರ್, ಸೊ ಇಂಜಿನಿಯರಿಂಗ್, ಸೊ ಈ ರೀತಿ ಪ್ರತಿಯೊಂದು ಡಿಸಿಪ್ಲಿನಲ್ಲೂ ಕೂಡ ನಿಮಗೆ ಲಿಸ್ಟ್ ಬರುತ್ತೆ. ಇಲ್ಲಿ ಏನಪ್ಪ ಪ್ರಾಮುಖ್ಯವಾಗಿ ನೀವು ಗಮನಿಸಬೇಕು ಅಂತಂದರೆ, ಯಾವ ಕಾಲೇಜು ನೀವು ನೋಡ್ತಾ ಇದ್ದೀರಿ ಆ ಕಾಲೇಜಲ್ಲಿ ಪಕ್ಕದಲ್ಲಿ ನಿಮಗೆ ಕಾಲೇಜ್ ಇನ್ಫಾರ್ಮೇಷನ್ ಅಂತ ಇದೆ. ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಆ ಕಾಲೇಜಿನ ಬಗ್ಗೆ ಮಾಹಿತಿ ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಕಾಲೇಜಿನ ಮಾಹಿತಿ ಕಾಲೇಜು ಪೋರ್ಟಲಲ್ಲಿ ಕಾಲೇಜಿನವರು ದಾಖಲಿಸಿರ್ತಾರೆ. ಕಾಲೇಜಿನವರು ದಾಖಲಿಸಿರ್ತಕ್ಕಂಥ ಮಾಹಿತಿಯನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಈಗ ಇಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿಗೆ ನಾವು ಮೊದಲು ಬರೋಣ. ಸೊ ಇದನ್ನು ಆಯ್ಕೆ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ಮೆಸೇಜ್ ಪಾಪಪ್ ಆಗುತ್ತೆ. I am aware that the options entered by me for the first round will continue as it is for all the subsequent rounds of online seat allotment. ಈ ಥರ ಇದೆ ಇಲ್ಲಿ ಅಂತಂದರೆ, ನಾವು ಮೊದಲನೇ ರೌಂಡ್ ಸುತ್ತಿಗೆ ಏನು ಆಪ್ಷನ್ಸನ್ನು ಎಂಟ್ರಿ ಮಾಡ್ತೀವಿ ಅದು ಎಲ್ಲ ಸುತ್ತುಗಳಿಗೂ ಕೂಡ ಇರುತ್ತೆ. ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನತಕ್ಕಂಥ ಒಂದು ಮೆಸೇಜನ್ನು ಅಲ್ಲಿ ತೋರಿಸುತ್ತೆ. ನೀವು ಅದನ್ನು ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇದಾದ ಮೇಲೆ ನಿಮಗೆ ಡಿಸಿಪ್ಲಿನ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೀವು. ಅಂತಂದರೆ ನಿಮಗೆ ಮೆಡಿಕಲ್, ಡೆಂಟಲ್, ಆಯುಷ್, ಯೋಗ ನ್ಯಾಚುರೋಪತಿ, ಆರ್ಕಿಟೆಕ್ಚರ್, ಇಂಜಿನಿಯರಿಂಗ್ ಈ ರೀತಿ. ಸೊ ನಿಮ್ಮ ಮೊದಲನೇ ಆಯ್ಕೆ ಯಾವುದು? ನೀವು ಈಗಾಗಲೇ ಏನು ಲಿಸ್ಟ್ ಮಾಡಿದ್ದೀರಿ ಅದರಲ್ಲಿ ಮೊದಲನೇದು ಯಾವುದು? ಉದಾಹರಣೆಗೆ ಮೆಡಿಕಲ್ ನೀವು ಮೊದಲು ಆಯ್ಕೆ ಮಾಡ್ಕೊಂಡಿದ್ರೆ ಅಲ್ಲಿ ಮೆಡಿಕಲ್ ಅಂತ ತಗೊಳ್ಳಿ. ಇದಾದಮೇಲೆ ಸೆಲೆಕ್ಟ್ ಸ್ಟ್ರೀಮ್ ಅಂತ ಇದೆ, ಕೋರ್ಸ್ ಅಥವಾ ಕಾಲೇಜ್ ಅಂತ. ಸೊ ಕೋರ್ಸ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇಲ್ಲಿ ಸೆಲೆಕ್ಟ್ ಕೋರ್ಸಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಏನೇನಿದೆ ಅಂತಂದರೆ MBBS ಗೌರ್ಮೆಂಟ್, MBBS NRI, MBBS ಅದರ್ಸ್, MBBS ಪ್ರೈವೇಟ್ ಅಂತ. ಸೊ ಅದೇ ರೀತಿ ನೀವು ಕಾಲೇಜ್ ಸೆಲೆಕ್ಟ್ ಮಾಡಿದ್ರೆ ಲಿಸ್ಟ್ ಆಫ್ ಕಾಲೇಜಸ್ ಅಲ್ಲಿ ಬರುತ್ತೆ. ಸೊ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್, ಕೆಂಪೇಗೌಡ ಮೆಡಿಕಲ್ ಕಾಲೇಜ್, ಮೆಡಿಕಲ್ ಸೈನ್ಸಸ್, MS ರಾಮಯ್ಯ, ಈ ರೀತಿ ಎಷ್ಟು ಕಾಲೇಜುಗಳಿದೆ, ಎಷ್ಟು ಅಪ್ರೂವ್ ಇದೆ ಅಷ್ಟೂ ಕೂಡ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಮೊದಲು ನಿಮಗೆ ಕೋರ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋತೀರಾ. ಕೋರ್ಸನ್ನು ಸೆಲೆಕ್ಟ್ ಮಾಡಿ ನೀವು MBBS ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿ. ಸೊ MBBS ಗೌರ್ಮೆಂಟ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ ಎಷ್ಟು ಗೌರ್ಮೆಂಟ್ ಶೇರ್ ಆಫ್ ಸೀಟ್ಸ್ ಯಾವ್ಯಾವ ಕಾಲೇಜಲ್ಲಿದೆ ಅದರ ಕಾಲೇಜು ಮತ್ತು ಫೀಸ್ ಏನು ಅದು ಕೂಡ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ESI ಮೆಡಿಕಲ್ ಕಾಲೇಜಲ್ಲಿ 1,10,100 ಅಂತ ಫೀಸ್ ಇದೆ. ಅದೇ ರೀತಿ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ 6,500 ಇದೆ. ಸೊ ಅದೇ ರೀತಿ ನೀವು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಂತಂದರೆ 1,54,321 ಫೀಸ್ ಅಂತ ಇರುತ್ತೆ. ಈ ರೀತಿ ಕಾಲೇಜು ಮತ್ತು ಫೀಸ್ ಎರಡೂ ಕೂಡ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಸೊ ಈಗ ನೀವು ಲಿಸ್ಟಲ್ಲಿ ನಿಮ್ದು ಮೊದಲನೇ ಆಪ್ಷನ್ ಏನಿದೆ, ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಅಂತ ನಿಮ್ಮ ಮೊದಲನೇ ಆಪ್ಷನ್ ಇದ್ದರೆ ಅಲ್ಲಿ 1 ಅಂತ ಟೈಪ್ ಮಾಡಬೇಕು. ನೆಕ್ಸ್ಟ್ ಮೈಸೂರು ಮೆಡಿಕಲ್ ಕಾಲೇಜ್ ಸೆಕೆಂಡ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ಅಲ್ಲಿ 2 ಅಂತ ಟೈಪ್ ಮಾಡಿ. ಸೊ ಇದೇ ರೀತಿ ಮಂಡ್ಯ 3 ಇದ್ರೆ ಮಂಡ್ಯ 3 ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಯಾವ್ದು ಬೇಕು, ಶಿವಮೊಗ್ಗ ಬೇಕು, ಸೊ ಅಲ್ಲಿ 4 ಅಂತ ಟೈಪ್ ಮಾಡಿ. ಈ ರೀತಿ ನಿಮಗೆ ಯಾವ್ಯಾವ ಕಾಲೇಜುಗಳು ನೀವು ಯಾವ ಆರ್ಡ್ರಲ್ಲಿ ಹಾಕ್ಕೊಂಡಿರ್ತೀರಿ ಅಷ್ಟು ಕಾಲೇಜುಗಳನ್ನ ಮುಂದೆ ಭಾಗದಲ್ಲಿ ಇರ್ತಕ್ಕಂಥ ಬಾಕ್ಸಲ್ಲಿ ನೀವು ನಂಬರ್ಸನ್ನು ಎಂಟ್ರಿ ಮಾಡ್ತಾ ಹೋಗಬೇಕು. ನೀವು ಕಾಲೇಜ್ ಹೆಸರನ್ನು ಟೈಪ್ ಮಾಡ್ತಾ ಅವಶ್ಯಕತೆ ಇಲ್ಲ, ಅಥವಾ ಯಾವ ಕೋರ್ಸು ಅನ್ನೋದನ್ನು ಟೈಪ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಬರೀ ನಂಬರನ್ನು ನೀವು ಎಂಟ್ರಿ ಮಾಡ್ತಾ ಹೋಗಬೇಕು. ಈಗ ಇಲ್ಲಿ ಏನು ಎಂಟ್ರಿ ಮಾಡ್ತಾ ಇದ್ದೀವಿ ಈ ಆರ್ಡ್ರಲ್ಲೇ ಮಾಡಬೇಕು ಅನ್ನತಕ್ಕಂಥ ಯಾವುದೇ ಒಂದು ನಿಯಮ ಇರೋದಿಲ್ಲ. ನಿಮಗೆ ಬೇಕಾಗಿರತಕ್ಕಂಥ ಆರ್ಡ್ರಲ್ಲಿ ನೀವು ಎಂಟ್ರಿ ಮಾಡಿ. ಸೊ ಈ ಪ್ರತಿ ಒಂದು 5 ಅಥವಾ 10 ಎಂಟ್ರಿ ಮಾಡಿದ ನಂತರ ನೀವು ಇಲ್ಲಿ ಸೇವ್ ಅಂಡ್ ಸಬ್ಮಿಟ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವ್ ಅಂಡ್ ಸಬ್ಮಿಟ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ನೀವು ಏನು ಎಂಟ್ರಿ ಮಾಡಿರ್ತೀರಿ ಅದು ನಿಮಗೆ ರೈಟ್ ಸೈಡ್ ಸ್ಕ್ರೀನಲ್ಲಿ ನಿಮಗೆ ಪ್ರಿಯಾರಿಟಿ ವೈಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಇದಾದ ನಂತರ ನೀವು ಫಸ್ಟ್ ನೆಕ್ಸ್ಟ್ ಇನ್ಯಾವುದು ಎಂಟ್ರಿ ಮಾಡಬೇಕು ಅದನ್ನು ನೀವು ಆ ನಂಬರ್ಗಳನ್ನ ಆ ಆಪ್ಷನ್ಸನ್ನು ಎಂಟ್ರಿ ಮಾಡ್ತಾ ಹೋಗ್ಬೋದು. ಈ ರೀತಿ ಮೆಡಿಕಲಲ್ಲಿ ನಿಮಗೆ ಎಷ್ಟು ಕಾಲೇಜ್ ಇದೆ ಅಷ್ಟೂ ಕಾಲೇಜುಗಳು ಬೇಕು ನಿಮಗೆ ಅನಿಸಿದ್ರೆ ನೀವು ಅಷ್ಟೂ ಕಾಲೇಜನ್ನು ಎಂಟ್ರಿ ಮಾಡಬಹುದು. ಇಷ್ಟೇ ಮಾಡಬೇಕು ಅನ್ನತಕ್ಕಂಥ ರೂಲ್ಸ್ ಇರೋದಿಲ್ಲ. ಸೊ ನಿಮಗೆ ಮೊದಲು ಮೆಡಿಕಲ್ ಸೀಟುಗಳಲ್ಲಿ ನಿಮಗೆ ಗೌರ್ಮೆಂಟ್ ಕಾಲೇಜ್ ಫಸ್ಟ್ ಬೇಕು, ಗೌರ್ಮೆಂಟ್ ಕಾಲೇಜ್ ಹಾಕೊಳ್ಳಿ, ಅಥವಾ ಗೌರ್ಮೆಂಟ್ ಸೀಟ್ ಮೊದಲು ಬೇಕು ಅಂದರೆ ನೀವು ಗೌರ್ಮೆಂಟ್ ಸೀಟನ್ನು ಹಾಕೋಬೋದು. ಸೊ ಈ ರೀತಿ ಎಲ್ಲ ಕಾಲೇಜುಗಳಿಗೂ ನೀವು ಎಂಟ್ರಿ ಮಾಡಿದ ನಂತರ ನೀವು ಅಲ್ಲಿ ಸೇವ್ ಅಂಡ್ ಸಬ್ಮಿಟ್ ಅಂತ ಬಟನ್ ಇದೆ, ಆ ಸೇವ್ ಅಂಡ್ ಸಬ್ಮಿಟ್ ಬಟನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮತ್ತೆ ನಿಮಗೆ ಇಲ್ಲಿ ಅಪ್ಡೇಟ್ ಆಗುತ್ತೆ. ಇನ್ಯಾವುದು ಆಪ್ಷನ್ಸ್ ಇಲ್ಲಿ ಯಾವುದು ನೀವು ಎಂಟ್ರಿ ಮಾಡಿಲ್ಲ ಅದು ಕೂಡ ನಿಮಗೆ ಲೆಫ್ಟ್ ಸೈಡ್ ಸ್ಕ್ರೀನಲ್ಲಿ ತೋರಿಸ್ತಾ ಇರುತ್ತೆ. ಸೊ ನಿಮಗೆ ಯಾವ ಪ್ರಿಯಾರಿಟಿಯಲ್ಲಿ ಆಪ್ಷನ್ ಬೇಕು ಅನ್ನೋದನ್ನು ನೀವು ಎಂಟ್ರಿ ಮಾಡ್ತಾ ಇರ್ಬೋದು. ಈ ರೈಟ್ ಸೈಡ್ ಸ್ಕ್ರೀನಲ್ಲಿ ನೀವು ನೋಡ್ಬೋದು.
ದಿ ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ ಇನ್ ದ ಆರ್ಡರ್ ಆಫ್ ಪ್ರಿಯಾರಿಟಿ ವೈಸ್ ಅದು ತೋರಿಸ್ತಾ ಇರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಈಸ್ಟ್ ಪಾಯಿಂಟ್ ಕಾಲೇಜ್ ಅಂತ ಇದೆ. ಸೊ ನೀವು ಅದು ಬೇಕು ಅಂತಂದರೆ ನೆಕ್ಸ್ಟ್ ನಂಬರನ್ನು ಹಾಕ್ಕೊಳ್ಳಿ. ಸೊ ಅದೇ ರೀತಿ ಸಿದ್ಧಗಂಗಾ, ನಿಮಗೆ ಯಾವ ರೀತಿ ಬೇಕು ನೀವು ಆ ರೀತಿ ಆಪ್ಷನ್ಸನ್ನು ಎಂಟ್ರಿ ಮಾಡಬಹುದು. ಓಕೆ, ಸೊ ಈ ರೀತಿ ನೀವು ಎಂಟ್ರಿ ಮಾಡ್ತಾ ಮಾಡ್ತಾ ಅಲ್ಲಿ ಸೇವ್ ಅಂಡ್ ಸಬ್ಮಿಟ್ ಅಂತ ಬಟನ್ ಇದೆ. ಆ ಸೇವ್ ಅಂಡ್ ಸಬ್ಮಿಟ್ ಬಟನನ್ನು ಸೆಲೆಕ್ಟ್ ಮಾಡ್ತಾ ಇದ್ದರೆ ನೀವು ರೈಟ್ ಸೈಡ್ ಸ್ಕ್ರೀನಲ್ಲಿ ನೋಡ್ಬೋದು. ಈಗ ನೀವು ಮೆಡಿಕಲ್ ಎಲ್ಲ ಕಾಲೇಜುಗಳು ಆಪ್ಷನ್ಸನ್ನು ಮುಗಿಸಿದ್ದೀರಾ, ನನಗೆ ಮೆಡಿಕಲ್ ನಾನು ಈಗ ಇಷ್ಟು ಸಾಕು, ನನಗೆ ನೆಕ್ಸ್ಟ್ ನಾನು ಪ್ರೈವೇಟ್ ಸೀಟ್ ಬೇಕು ನನಗೆ ಅಂತಂದರೆ ಅಲ್ಲಿ MBBS ಪ್ರೈವೇಟ್ ಅಂತ ಇದೆ. ಸೊ MBBS ಪ್ರೈವೇಟ್ ಸೆಲೆಕ್ಟ್ ಮಾಡಿದ್ರೆ ತಿರ್ಗಾ ಎಗೈನ್ ಡಿಸ್ಪ್ಲೇ ಆಗುತ್ತೆ. ಸೊ ಆ ಡಿಸ್ಪ್ಲೇ ಆಗಿದ ತಕ್ಷಣ ನೀವು ಆ ಪ್ರಿಯಾರಿಟಿ ನಂಬರನ್ನು ಎಂಟ್ರಿ ಮಾಡ್ಕೋಬಹುದು. ಸೊ ಈಗ ಅಲ್ಲಿ 21 ಆಗಿದೆ. ಸೊ ನೆಕ್ಸ್ಟ್ ನಿಮ್ಗೆ ಯಾವ್ದು ಬೇಕು, ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ 22 ಅಂದರೆ 22 ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಿಮ್ಸಲ್ಲಿ 23 ಇದೆ, ನೆಕ್ಸ್ಟು 24. ಈ ರೀತಿ ನಿಮಗೆ ಪ್ರಿಯಾರಿಟಿ ನಂಬರ್ ನೀವೇನು ಎಂಟ್ರಿ ರೆಡಿ ಇಟ್ಕೊಂಡಿರ್ತೀರಿ ಆ ಪ್ರಿಯಾರಿಟಿ ನಂಬರನ್ನು ಅಲ್ಲಿ ದಾಖಲಿಸ್ತಾ ಹೋಗಬೇಕು. ಸೊ ಪ್ರಿಯಾರಿಟಿ ನಂಬರ್ ನೀವು ಆ ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕು. ನಂತರ ಸೇವ್ ಅಂಡ್ ಸಬ್ಮಿಟ್ ಬಟನನ್ನು ಮಾಡಬೇಕು. ಇದಾದಮೇಲೆ ನಿಮಗೆ MBBS ಅಲ್ಲೇ ನಿಮಗೆ ಇನ್ನೂ 2 ಕೋರ್ಸಸ್ ಇರ್ತದೆ, ಅಂದರೆ 2 ವರ್ಗ ಇರುತ್ತೆ, NRI ಮತ್ತು ಅದರ್ಸ್ ಅಂತ. ಸೊ NRI ಬೇಕು ಅಂತಂದರೆ ನೀವು NRI ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಲೇಜು ಮತ್ತು ಫೀಸ್ ಬರುತ್ತೆ. ಅದೇ ರೀತಿ ನಿಮ್ಗೆ MBBS ಅದರ್ಸ್ ಅಂತ ಇದೆ, ಮ್ಯಾನೇಜ್ಮೆಂಟ್ ಸೀಟ್ ಅಂತ, ಆಡಳಿತ ಮಂಡಳಿ ಸೀಟ್ ಅಂತ ಹೇಳ್ತಾರೆ, ಅದು ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಆಸಕ್ತಿ ಇದ್ದರೆ ನೀವು ಆ ಆಪ್ಷನ್ಸ್ಗಳನ್ನ ಕೂಡ ನೀವು ದಾಖಲಿಸ್ಬೋದು. ಫೀ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಆ ಫೀ ಸ್ಟ್ರಕ್ಚರನ್ನು ನೋಡ್ಕೊಳ್ಳಿ. ಸೊ ಇದಾದ ನಂತರ ನೀವು ಮೆಡಿಕಲ್ ಆದಮೇಲೆ ನನಗೆ ಡೆಂಟಲ್ ಬೇಕಾ ಅಥವಾ ಆಯುಷ್ ಬೇಕಾ ಅಥವಾ ಯೋಗ ಬೇಕಾ ಅಥವಾ ಇಂಜಿನಿಯರಿಂಗ್ ಬೇಕಾ, ನೀವು ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಡಿಸಿಪ್ಲಿನ್ ನಿಮ್ಗೆ ಇಂಜಿನಿಯರಿಂಗ್ ಬೇಕು ಅಂತಂದರೆ ಇದಾದಮೇಲೆ ನೀವು ಇಂಜಿನಿಯರಿಂಗನ್ನು ಕಂಟಿನ್ಯೂ ಮಾಡ್ಬೋದು. ಇಲ್ಲೂ ಕೂಡ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು, ಕಾಲೇಜನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಯಾವ ಕಾಲೇಜ್ ಬೇಕು ಅನ್ನೋದು ಅಲ್ಲಿ ಬರುತ್ತೆ. ಆ ಕಾಲೇಜನ್ನು ಸೆಲೆಕ್ಟ್ ಮಾಡಿದಾಗ ಆ ಕಾಲೇಜಲ್ಲಿ ಏನು ಕೋರ್ಸ್ಗಳಿದೆ ಅನ್ನೋದು ನಿಮಗೆ ಇಲ್ಲಿ ಬರುತ್ತೆ. ಈಗ ಯೂನಿವರ್ಸಿಟಿ ವಿಶ್ವೇಶ್ವರ UVCE ಬ್ಯಾಂಗ್ಳೂರ್ ಸೆಲೆಕ್ಟ್ ಮಾಡಿದ್ದೀರಾ. ಇದರಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಈ ರೀತಿ ಆ ಕಾಲೇಜಲ್ಲಿ ಇರತಕ್ಕಂಥ ಕೋರ್ಸ್ಗಳು ಡಿಸ್ಪ್ಲೇ ಆಗುತ್ತೆ. ಸೊ ನಿಮಗೆ ಯಾವ ಕೋರ್ಸ್ ಬೇಕು ಅನ್ನೋದನ್ನು ನೀವು ಆಯ್ಕೆ ಮಾಡಿರ್ತೀರಿ. ಸೊ ನೆಕ್ಸ್ಟ್ ಪ್ರಿಯಾರಿಟಿ ನಂಬರನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಕಂಪ್ಯೂಟರ್ ಸೈನ್ಸ್ UVCE ಅಂತಂದರೆ ನೆಕ್ಸ್ಟ್ ನಂಬರ್ ಈಸ್ 29. ಸೊ ಈ ನೆಕ್ಸ್ಟ್ ಈಸ್ ಎಲೆಕ್ಟ್ರಾನಿಕ್ಸ್ 30. ಸೊ ಇವೆರಡೇ ಸಾಕು ನನಗೆ, ಇಲ್ಲ ನಾನು ಇನ್ನೂ ಒಂದು ಬೇರೆ ಕಾಲೇಜಲ್ಲಿ ಎಗೈನ್ ನಾನು ಕಂಪ್ಯೂಟರ್ ಸೈನ್ಸೇ ತಗೋತೀನಿ ಅಂತಂದರೆ ನಿಮ್ಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ BMS ಕಾಲೇಜ್, ಪ್ರತಿಯೊಂದು ಕಾಲೇಜು ಇರುತ್ತೆ ನೋಡಿ, ಅಂಬೇಡ್ಕರು, RV, ರಾಮಯ್ಯ, ಆರ್ಡರ್ ಬೈ ಕಾಲೇಜ್ ಕೋಡ್ ಇರುತ್ತೆ. ನಿಮಗೆ ಯಾವ ಆರ್ಡ್ರಲ್ಲಿ ಬೇಕು ಆ ಕಾಲೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಆ ಕಾಲೇಜನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಇರತಕ್ಕಂಥ ಕೋರ್ಸ್ಗಳು ಡಿಸ್ಪ್ಲೇ ಆಗುತ್ತೆ. ನೀವು ಆ ಕೋರ್ಸ್ ಮುಂದೆ ನಿಮಗೆ ಯಾವುದು ಬೇಕು ಆ ಪ್ರಿಯಾರಿಟಿ ನಂಬರನ್ನು ನೀವು ಎಂಟ್ರಿ ಮಾಡಿ. ಪ್ರಿಯಾರಿಟಿ ನಂಬರ್ ಎಂಟ್ರಿ ಮಾಡಿ ನಂತರ ಸೇವ್ ಅಂಡ್ ಸಬ್ಮಿಟ್ ಬಟನನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಸೊ ಇದಾದ ನಂತರ ನಿಮಗೆ ಈ ಪ್ರಿಯಾರಿಟಿ ನಂಬರ್ ವೈಸ್ ಏನಿದೆ ಅದು ಈಗಾಗಲೇ ಹೇಳಿದ್ದೀನಿ, ಅದೇ ರೀತಿ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಇಂಜಿನಿಯರಿಂಗು ನಾನು ಒಂದು 100 ಕಾಲೇಜ್ ಮಾಡಿದ್ದೀನಿ ಅಥವಾ ಒಂದು 10 ಕಾಲೇಜ್ ಮಾಡಿದ್ದೀನಿ. ಸೊ ನಂದು ನೆಕ್ಸ್ಟು ಅಕಸ್ಮಾತ್ ನನಗೆ ಇಂಜಿನಿಯರಿಂಗು ಸಿಕ್ಕಲಿಲ್ಲ, ಮೆಡಿಕಲ್ಲು ಸಿಕ್ಕಲಿಲ್ಲ, ನೆಕ್ಸ್ಟ್ ಆಪ್ಷನ್ ಅಂದೇನು, ಡೆಂಟಲ್ ಮಾಡ್ತೀನಾ, ಆಯುಷ್ ಮಾಡ್ತೀನಾ ಅಥವಾ ನ್ಯಾಚುರೋಪತಿ ಮಾಡ್ತೀನಾ, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಅಗ್ರಿಕಲ್ಚರ್, ಫುಡ್ ಸೈನ್ಸ್, ನರ್ಸಿಂಗ್, ವೆಟರ್ನರಿ. ಸೊ ಈ ರೀತಿ ನೀವು ಆಯ್ಕೆ ಮಾಡ್ಕೋಬೋದು. ಸೊ ವೆಟರ್ನರಿ ಕೋರ್ಸ್ಗಳನ್ನ ಕಾಲೇಜನ್ನು ನೀವು ಆಯ್ಕೆ ಮಾಡಿದರೆ ಅಲ್ಲಿ ನಿಮಗೆ ಅದು ಡಿಸ್ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ನಮ್ಮ ನಂಬರ್ ಏನಿದೆ ಆ ಪ್ರಿಯಾರಿಟಿ ನಂಬರನ್ನು ನೀವು ಎಂಟ್ರಿ ಮಾಡ್ತಾ ಹೋಗ್ಬೋದು. ಸೊ ಎಂಟ್ರಿ ಮಾಡಿ ಸೇವ್ ಅಂಡ್ ಸಬ್ಮಿಟ್ ಅಂತ ಇರುತ್ತೆ, ಸೇವ್ ಅಂಡ್ ಸಬ್ಮಿಟ್ ಮಾಡ್ಕೊಳ್ಳಿ. ದೆನ್ ಮತ್ತೆ ನೀವು ಬೇರೆ ಎಂಟ್ರಿ ಮಾಡ್ಕೋಬೇಕು ಅಂತಂದರೆ ನಿಮಗೆ ಯಾವುದು ಇಷ್ಟ ಇದೆ. ಈಗ ಇಲ್ಲಿ ವೆಟರ್ನರಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ವೆಟರ್ನರಿ ಕಾಲೇಜುಗಳು ಬರ್ತಾ ಇದೆ. ಆ ವೆಟರ್ನರಿ ಕಾಲೇಜಿನ ಮುಂದೆ ನಿಮಗೆ ಯಾವುದು ಬೇಕು ಆ ನಂಬರನ್ನು ಎಂಟ್ರಿ ಮಾಡ್ತಾ ಹೋಗಿ. ಸೊ ಇಷ್ಟೇ ಮಾಡಬೇಕು, ಇಷ್ಟೇ ಆರ್ಡ್ರಲ್ಲಿ ಇರಬೇಕು ಅನ್ನತಕ್ಕಂಥ ಏನೂ ಇಲ್ಲ. ಈಗ ನಾನು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು ಬರೀ ನಂಬರ್ಸ್ ಅಷ್ಟೇ. ಯಾವ ರೀತಿ ನಂಬರ್ಸನ್ನು ನೀವು ಎಂಟ್ರಿ ಮಾಡಬೇಕು ಅನ್ನೋದನ್ನು ಮಾತ್ರ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಸೊ ಎಂಟ್ರಿ ಮಾಡಿದ ಮೇಲೆ ನೀವು ಸೇವ್ ಅಂಡ್ ಸಬ್ಮಿಟ್ ಮಾಡಿ. ಸೇವ್ ಅಂಡ್ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ
ರೈಟ್ ಸೈಡ್ ಸ್ಕ್ರೀನಲ್ಲಿ ಬರುತ್ತೆ. ಸೊ ಈ ರೀತಿ ನೀವು ಒಂದು 200 ಆಪ್ಷನ್ ಸೆಲೆಕ್ಟ್ ಮಾಡಿದರೆ ಆ 200 ಒಂದು 3-4 ಡಿಸಿಪ್ಲಿನ್ ಸೇರಿ ಇದ್ದರೆ ಅಷ್ಟು ಡಿಸಿಪ್ಲಿನ್ 200 ಆಪ್ಷನ್ಸನ್ನು ಎಂಟ್ರಿ ಮಾಡಿ ಪ್ರತಿ 5 ಅಥವಾ 10 ಆಪ್ಷನ್ಸ್ಗೆ ಸೇವ್ ಅಂಡ್ ಸಬ್ಮಿಟ್ ಬಟನನ್ನು ಯೂಸ್ ಮಾಡಿ ಎಲ್ಲ ಮುಗಿದ ನಂತರ ನಿಮಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಕಾಣ್ತಾ ಇದೆ ಮತ್ತು ಅಪ್ಡೇಟ್ ಅಂತ ಕಾಣ್ತಾ ಇದೆ. ಈ ಅಪ್ಡೇಟ್ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ 6ನೇ ಸೀರಿಯಲ್ ನಂಬರ್ ಇರ್ತಕ್ಕಂಥದ್ದು ಪ್ರಿಯಾರಿಟಿ ನಂಬರ್ ಇರೋದು ನಿಮಗೆ ಬೇಡ ಅನ್ಸಿದ್ರೆ ನೀವೇನು ಮಾಡ್ಬೋದು, ಅದನ್ನು ಮಾಡಿಫೈ ಮಾಡ್ಬೋದು. ಅದನ್ನು ತಗೊಂಡು ನಾನು ಲಾಸ್ಟ್ಗೆ ಹಾಕ್ತೀನಿ ಅಂತಂದರೆ ಆ ಲಾಸ್ಟ್ ನಂಬರ್ ಏನಿದೆ ನೀವು ಎಂಟ್ರಿ ಮಾಡಿ ಅಲ್ಲಿ ಅಪ್ಡೇಟ್ ಅಂತ ಕೊಟ್ಟರೆ ಅದು ನಿಮಗೆ ರೀಆರ್ಡರ್ ಆಗಿ ಹೋಗಿ ಲಾಸ್ಟಲ್ಲಿ ಕೂತ್ಕೊಳ್ಳುತ್ತೆ. ಸೊ ಈಗ ನೀವು ಇಲ್ಲಿ ನೋಡ್ಬೋದು, ಈಗ ಏನು ಲಾಸ್ಟ್ ನಂಬರ್ ಎಂಟ್ರಿ ಆಗಿರುತ್ತೆ ಅದು ನಿಮಗೆ ಅಲ್ಲಿ ಬಂದಿರುತ್ತೆ. ಸೊ ಅದೇ ರೀತಿ ನಿಮಗೆ ಈಗ ನನಗೆ 38ನೇ ಆಪ್ಷನ್ ಬೇಕಿಲ್ಲ, ನಾನು ಅದನ್ನು ಡಿಲೀಟ್ ಮಾಡಬೇಕು ಅಂದರೆ ನೀವು ಅಲ್ಲಿ ಕರ್ಸರ್ ಇಟ್ಬಿಟ್ಟು 0 ಅಂತ ಪ್ರೆಸ್ ಮಾಡಿ ಅಪ್ಡೇಟ್ ಅಂತ ಕೊಟ್ಟರೆ ನಿಮಗೆ ಅದು ಆಪ್ಷನ್ ಎಂಟ್ರಿ ಲಿಸ್ಟಿಂದ ಡಿಲೀಟ್ ಆಗುತ್ತೆ. ಡಿಲೀಟ್ ಆಗಿಬಿಟ್ಟು ಲೆಫ್ಟ್ ಸೈಡ್ ಸ್ಕ್ರೀನ್ ಏನಿದೆ ಅಲ್ಲಿ ಬಂದು ಮೊದಲಿನ ಪೊಸಿಷನಲ್ಲಿ ಕೂತ್ಕೊಳ್ಳುತ್ತೆ. ಸೊ ಈಗ ನೆಕ್ಸ್ಟು ನಿಮಗೆ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಇದೆ. ಇದನ್ನು ಸೆಲೆಕ್ಟ್ ಮಾಡಿದಾಗ ನೀವು ಎಷ್ಟು ಕಾಲೇಜ್ ಎಂಟ್ರಿ ಮಾಡಿದ್ದೀರಾ, ಯಾವ ಆರ್ಡ್ರಲ್ಲಿ ಮಾಡಿದ್ದೀರಾ, ಯಾವ ಟೈಮಲ್ಲಿ ಮಾಡಿದ್ದೀರಾ ಅನ್ನೋದನ್ನು ನಿಮಗೆ ಲಿಸ್ಟು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದಾದಮೇಲೆ ನೀವು ಇಲ್ಲಿ ಲಾಸ್ಟಲ್ಲಿ ನೋಡ್ಬೋದು ನೀವು ಯಾವ್ಯಾವ ಪ್ರಿಯಾರಿಟಿ ನಂಬರ್ ಎಂಟ್ರಿ ಮಾಡಿಲ್ಲ. ಸೊ ಈ ಪ್ರಿಯಾರಿಟಿ ನಂಬರ್ಗಳು ಈ ಲಿಸ್ಟ್ನಲ್ಲಿ ಇಲ್ಲ ಅನ್ನೋದು ಕೂಡ ನಿಮಗೆ ಅಲ್ಲಿ ತೋರಿಸ್ತಾ ಇದೆ. ಸೊ ಇದು ಆಪ್ಷನ್ ಎಂಟ್ರಿ ಪ್ರಿಂಟ್ಔಟ್. ಇದನ್ನು ನೀವು ಆಪ್ಷನ್ ಎಂಟ್ರಿ ಪ್ರಿಂಟ್ಔಟನ್ನು ತೊಗೊಂಡು ಮತ್ತೊಮ್ಮೆ ಪರಿಶೀಲಿಸಿ ಇದರಲ್ಲಿ ಏನಾದ್ರು ಮತ್ತೆ ನೀವು ಮಾಡಿಫೈ ಮಾಡಬೇಕು ಅಂತಂದರೆ ಈ ಸ್ಕ್ರೀನಿಗೆ ಬಂದು ನೀವು ಮಾಡಿಫೈ ಯಾವ ಆಪ್ಷನ್ಸ್ ಇದೆ, ಯಾವ ಕಾಲೇಜ್ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿ ನೀವು ಆಪ್ಷನ್ಸನ್ನು ಮಾಡಿಫೈ ಮಾಡ್ಕೋಬೋದು, ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು. ಈ ರೀತಿ ವರ್ಕನ್ನು ನೀವು ಎಷ್ಟು ಸಲ ಬೇಕಾದರೂ ಮಾಡ್ಬೋದು. ಶೆಡ್ಯೂಲ್ ಡೇಟ್ಸ್ ಏನಿದೆ ಆ ಡೇಟಿನ ಒಳಗಾಗಿ ಅಂತಂದರೆ ನಿಗದಿತ ದಿನಾಂಕದ ಒಳಗಾಗಿ ಎಷ್ಟು ಸಲ ಬೇಕಾದ್ರೂ ನೀವು ಲಾಗಿನ್ ಆದ ನಂತರ ನೀವು ಆಪ್ಷನ್ಸ್ ಎಂಟ್ರಿ ಪೋರ್ಟಲನ್ನು ನೋಡಿ ಪರಿಶೀಲಿಸ್ಕೊಂಡು ನೀವು ಆಪ್ಷನ್ಸನ್ನು ಮಾಡಿಫೈ ಮಾಡ್ಕೊಳ್ಳಿ, ಎಂಟ್ರಿ ಮಾಡ್ಕೊಳ್ಳಿ. ಇದಕ್ಕೆ ಆಪ್ಷನ್ ಎಂಟ್ರಿ ಅಂತ ನಿಮಗೆ ಕರೀತಾರೆ. ಸೊ ಈ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಈಗಾಗಲೇ ಹೇಳಿದ ಹಾಗೆ ಒಂದು ಲಿಸ್ಟ್ ಆಫ್ ಕಾಲೇಜಸನ್ನು ಮಾಡ್ಕೊಳ್ಳಿ, ಕೋರ್ಸನ್ನು ಮಾಡ್ಕೊಳ್ಳಿ. ಇದಾದ ಮೇಲೆ ನೀವು ಆ ಲಿಸ್ಟನ್ನು ಜಸ್ಟ್ ಟ್ರಾನ್ಸ್ಫರ್ ಇನ್ ಟು ದಟ್ ಪರ್ಟಿಕ್ಯುಲರ್ ಕಾಲೇಜ್ ಆ್ಯಂಡ್ ದಿ ಕೋರ್ಸಸ್. ಸೊ ಇದಾದಮೇಲೆ ನಿಮಗೆ ಅಲ್ಲಿ ಲಾಗೌಟ್ ಬಟನ್ ಅಂತ ಇದೆ. ಆ ಲಾಗೌಟ್ ಬಟನನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಲಾಗೌಟ್ ಆಗುತ್ತೆ. ಇದನ್ನು ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಥ್ಯಾಂಕ್ ಯು. ತಾವು ಈಗ ನೋಡಿದೀರಾ ಯಾವ ರೀತಿ ಲಾಗಿನ್ ಆದ ನಂತರ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತನ್ನುವಂಥದ್ದನ್ನ. ದಯಮಾಡಿ ನಾನು ಈಗಾಗಲೇ ಹೇಳ್ದಂತೆ ತಾವು ಹೋಮ್ವರ್ಕ್ ಮಾಡ್ಕೊಂಡು ಆದಷ್ಟು ಆಪ್ಷನ್ಗಳನ್ನ ಎಂಟ್ರಿ ಮಾಡುವಂಥದ್ದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ತಾವು ಇನ್ನೊಂದು ತಮಗೆ ವಿಶೇಷವಾಗಿ ಗಮನ ಇರಲಿ, ಮೊದಲ ಸುತ್ತಿಗಿನಲ್ಲಿ ಅಂದರೆ ಪೂರ್ವದಲ್ಲಿ ನಾವೇನು ಮೊದಲ ಸುತ್ತಿಗೆ ನಾವು ಸೀಟ್ ಅನೌನ್ಸ್ ಮಾಡ್ತೀವಿ, ತಾವು ಫಸ್ಟು ಆಪ್ಷನ್ ಎಂಟ್ರಿನ ಎಷ್ಟು ಬೇಕಾದರೂ ತಾವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ನಾವು ಮುಂದಿನ 2 ಅಥವಾ 3 ರೌಂಡ್ಗಳಲ್ಲಿ ನಾವು ಸೀಟ್ ಹಂಚಿಕೆ ಮಾಡುವಂಥದ್ದು ತಾವು ಮೊದಲ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿರುವಂಥದ್ದು. ಹಾಗಾಗಿ ನೀವು ನಂತರದ ದಿನಗಳಲ್ಲಿ ಆಪ್ಷನ್ ಅನ್ನು ಡಿಲೀಟ್ ಮಾಡಬಹುದು, ಮೇಲೆ ಕೆಳಗೆ ಮಾಡಬಹುದು. ಆದರೆ ನೀವು ಯಾವುದಾದ್ರೂ ಆಪ್ಷನ್ ಹಾಕಿಲ್ಲ ಅಂತಂದ್ರೆ ಹೊರಗಿಂದ ಒಂದು ಆಪ್ಷನ್ ಅನ್ನು ತಗೊಂಡು ಬಂದು 1 ರೌಂಡ್ ಮುಗಿದ ನಂತರ ನಾವು ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೊಡಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಇದು ಬಹಳ ಬಹು ಮುಖ್ಯವಾದಂತಹ ಒಂದು ವಿಷಯ. ಯಾಕೆಂದ್ರೆ ತುಂಬಾ ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ, ತಾವು ಕೆಲವು ಆಪ್ಷನ್ಗಳನ್ನ ಹಾಕ್ಬಿಡ್ತೀರಾ. ನಾವು ಫಸ್ಟ್ ರೌಂಡ್ ಸೀಟ್ ಅಲಾಟ್ ಮಾಡ್ತೀವಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಓ ಇತರೆ ಕಾಲೇಜ್ಗಳು ಸಹ ಚೆನ್ನಾಗಿತ್ತು, ಆ ಕಾಲೇಜ್ಗಳನ್ನ ನಾವು ಹಾಕಿತ್ತು ಅಂತಂದ್ರೆ ನಮಗೆ ಆ ಕಾಲೇಜಲ್ಲಿ ಸಿಕ್ತಿತ್ತು, ಆ ಕಾಲೇಜಲ್ಲಿ ಇನ್ನೂ ಸಹ ಕೆಲವು ಸೀಟ್ಗಳಿದಾವೆ, ನಾವು ಈಗ ಎಂಟ್ರಿ ಮಾಡೋಣ ಅಂತ. ನೋ, ಅವಕಾಶ ಇಲ್ಲ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು, ಮೊದಲು ನಾವೇನು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಹೇಳ್ತೀವಿ, ತಾವು ಗರಿಷ್ಠ ಎಷ್ಟು ಸಾಧ್ಯ ಅಷ್ಟು ಕೋರ್ಸ್ಗಳನ್ನ ಕಾಲೇಜ್ಗಳನ್ನ ತಾವು ಆಪ್ಷನ್ ಎಂಟ್ರಿ ಮಾಡಿ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನೀವು ನಿಮ್ಮ ಒಂದು ಲಾಗಿನ್ ಒಳಗಡೆ ಇರುವಂತಹ ಆಪ್ಷನ್ಗಳಲ್ಲಿ ನೀವು ಮೇಲೆ ಕೆಳಗೆ ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಏನೆಲ್ಲ ಮಾಡಲಿಕ್ಕಿರುತ್ತೆ. ಹೊಸ ಕಾಲೇಜು ಹೊಸ ಕೋರ್ಸನ್ನು ನಾವು ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಅವಕಾಶ ಕೊಡಲ್ಲ. ಒಂದು ವೇಳೆ ಯಾವುದಾದ್ರೂ ಹೊಸ ಕಾಲೇಜನ್ನು ನಾವು ತಗೊಂಡು ಬಂದರೆ, ಯಾವುದಾದ್ರೂ ಹೊಸ ಕೋರ್ಸ್ ಏನಾದರೂ ನಾವು ತಗೊಂಡು ಬಂದರೆ ಅವಾಗ ಕೊಡ್ತೀವಿ. ಬಟ್ ಫಸ್ಟ್ ರೌಂಡ್ಗಿಂತ ಪೂರ್ವದಲ್ಲಿ ಇದ್ದಂತಹ ಕಾಲೇಜು ಕೋರ್ಸ್ಗಳನ್ನ ನೀವು ಹಾಕದೆ ನಂತರ ಬಂದ್ಬಿಟ್ಟು ತಾವು ಹಾಕ್ತೀವಿ ಅಂತಂದರೆ ಅವಕಾಶ ಇರಲ್ಲ.
ತಾವು ಈ ವಿಡಿಯೋವನ್ನು ತಾವು ಏನು ನಮ್ಮ ಆಪ್ಷನ್ ಎಂಟ್ರಿದು ಒಂದೆರಡು ಬಾರಿ ತಾವು ಕೇಳಿ ತಮಗೆ ತುಂಬ ಸ್ಪಷ್ಟತೆ ಬರುತ್ತೆ. ಅದರ ಆಧಾರದ ಮೇಲೆ ತಾವು ಬೇರೆ ಯಾರಿಗೆ ಡಿಪೆಂಡ್ ಆಗದೆ ತಾವೇನೇ ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಿಮಗೆ ಉಪಯೋಗ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಈ ಥರದ್ದು ನಾವು ಹೊಸ ಹೊಸ ವಿಷಯಗಳ ಏನಾದ್ರೂ ಬಂತು ಅಂತಂದರೆ ತಮಗೆ ನಮ್ಮ ಪ್ರಾಧಿಕಾರದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ತಮಗೆ ನಾವು ಕಳಿಸ್ಕೊಡ್ತಾ ಇರ್ತೀವಿ. ಹಾಗಾಗಿ ಹೊಸ ವಿಡಿಯೋ ಬಂದಾಗ ತಮಗೆ ಅಲರ್ಟ್ ಬೇಕಂತಂದರೆ ತಾವು ದಯಮಾಡಿ KEA ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿ ಮಾಡ್ತೀನಿ. ಮತ್ತೆ ನಾವು ಸಾಕಷ್ಟು ಈ ನೋಟಿಫಿಕೇಶನ್ಗಳನ್ನ ನಾವು ಮಾಡ್ತಾ ಇರ್ತೀವಿ. ಆ ಎಲ್ಲ ನೋಟಿಫಿಕೇಶನನ್ನು ರಿಯಲ್ ಟೈಮಲ್ಲಿ ನಾವು ನಮ್ಮ ಎಕ್ಸ್ ಖಾತೆಯಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಹಾಗಾಗಿ ತಾವು ದಯಮಾಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಎಕ್ಸ್ ಖಾತೆಯನ್ನು ಸಹ ತಾವೇನಾದರೂ ಫಾಲೋ ಮಾಡ್ತು ಅಂತಂದರೆ ನಿಮಗೆ ಎಲ್ಲ ನೋಟಿಫಿಕೇಶನ್ಸು ಸರಿಯಾದ ಸಮಯದಲ್ಲಿ ತಮಗೆ ಸಿಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮತ್ತೊಮ್ಮೆ ವಂದನೆಗಳು.